ವಸತಿ ಯೋಜನೆಯಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗಿದೆ. ಕರ್ನಾಟಕದ ಎಲ್ಲಾ ವಸತಿ ಯೋಜನೆಗಳಿಗೆ ಇದು ಅನ್ವಯವಾಗುತ್ತೆ. ಮುಸ್ಲಿಮರಿಗೆ ವಸತಿ ಯೋಜನೆಯಲ್ಲಿ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕದ ಎಲ್ಲಾ ವಸತಿ ಯೋಜನೆಗಳಿಗೆ ಇದು ಅನ್ವಯವಾಗುತ್ತೆ. ಹಾಗಿದ್ದಾಗ ದಲಿತರಿಗೆ ಈ ರೀತಿಯಲ್ಲಿ ಅನ್ಯಾಯ ಆಗುತ್ತಾ? ಯಾರ 5% ಅನ್ನ ತಗೊಳ್ತಾ ಇದ್ದಾರೆ ಇವರು? ಹಿಂದುಳಿದ ವರ್ಗದ ಅಥವಾ ದಲಿತರದ್ದ, SC/ST ಸೇರಿದಂತದ್ದ ಅಥವಾ ಹಿಂದುಳಿದ ವರ್ಗದವರದ್ದ? ಯಾರ 5% ಅನ್ನ ಕಿತ್ತು ಯಾರಿಗೆ ಕೊಡ್ತಾ ಇದ್ದಾರೆ? ಬಹಳ ಇಂಪಾರ್ಟೆಂಟ್ ಅಲ್ವಾ ಅದು? ಈಗ ಕಾನೂನು ಮಂತ್ರಿ HK ಪಾಟೀಲ್ ಅವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ. ಅದನ್ನು ಹೇಳಬೇಕು, ಸ್ಪಷ್ಟತೆ ಇರಬೇಕು. 10% ಇದ್ದಿದ್ದು 15% ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ 5% ಎಲ್ಲಿದಾದ್ರೂ ಆಚೆ ತಕ್ಕೋಬೇಕಲ್ಲ, ಕಿತ್ಕೋಬೇಕಲ್ಲ. ಯಾವುದು ಅನ್ನೋದ್ರು ಕೂಡ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು. ಹಿಂದುಳಿದ ವರ್ಗದ 5% ಅಥವಾ ದಲಿತರಿಗೆ ಸೇರಿದಂತ 5% ಅನ್ನ ಯಾರಿಗೆ ಅನ್ಯಾಯ ಮಾಡಿ ಯಾರಿಗೆ ಕೊಡ್ತಾ ಇದ್ದೀರಾ? ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನ ಕೊಡಬೇಕಾಗತ್ತೆ ಸರ್ಕಾರ. ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಡೋದು ಏನು ತಪ್ಪಿಲ್ಲ, ಅವ್ರಿಗೆ ಕೊಡ್ಬೋದು. ಆದರೆ ಯಾರದ್ದು ತಗೊಳ್ತಾ ಇದ್ದೀರಾ ಅನ್ನುವಂಥದ್ದು ಬೇಕಲ್ಲ. ನಾವು ಗಿಡ ಕೊಡಬೇಕು ಅಂತಲ್ಲ, ನಾವು ಬೆಳೆಗಾರರಿಗೆ ಕೊಡ್ತೀವಿ. ನಾವು ಕ್ಷೇತ್ರದ ಮೇಲೆ, ಗಿಡಗಳ ಮೇಲೆ ನಾವು ಆ ಎಲ್ಲ ಸೂಚನೆಗಳನ್ನು ಗಮನದಲ್ಲಿ ಇರಿಸಿಕೊಂಡೇ, ಸಾಮಾಜಿಕ ನ್ಯಾಯವನ್ನು ಗಮನದಲ್ಲಿ ಇರಿಸಿಕೊಂಡೇ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಈಗ ಆದೇಶ